ಪವಾಡ ಆದ್ರೆ ಇನ್ನು ಪಿಲಿ ಚಾಮುಂಡಿ ದೇವಸ್ಥಾನದಲ್ಲಿ ಮತ್ತೊಂದು ಪವಾಡ ನಡೆದಿದೆ. ಅದೇ ಹುಲಿ ಹೆಜ್ಜೆಯ ಪವಾಡ. ದೇಗುಲ ಕಾಮಗಾರಿಯ ವೇಳೆ ಪವಾಡವನ್ನ ಕಂಡು ದೈವಾರಾಧಕರಲ್ಲಿ ಅಚ್ಚರಿ ಶುರುವಾಗಿದೆ. 18 ವರ್ಷಗಳಿಂದ ದೈವಾರಾಧನೆ ಸ್ಥಗಿತಗೊಂಡಿದ್ದಂತಹ ಜಾಗದಲ್ಲೇ ಹುಲಿ ಹೆಜ್ಜೆಯ ಪವಾಡ ದೈವಾರಾಧಕರಲ್ಲಿ ಒಂದು ದೊಡ್ಡ ಅಚ್ಚರಿಗೆ ಕಾರಣ ಆಗಿದೆ. ತನ್ನ ಇರುವಿಕೆ ತೋರಿಸ್ತಾ ಹಾಗಾದ್ರೆ ಪಿಲಿ ಚಾಮುಂಡಿ ದೈವ ಹುಲಿ ಹೆಜ್ಜೆ ಗುರುತಿನ ಮೂಲಕ ಕಾಯರ್ಕಟ್ಟೆಯಲ್ಲಿ ದೈವ ಪವಾಡ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಎಸ್, ಇದು ತುಳುನಾಡಿನ ದೈವ ಪರಂಪರೆಯ ಮತ್ತೊಂದು ಪವಾಡದ ಕತೆ. ನಿಮ್ಗೆ ಗೊತ್ತಿರ್ಬೋದು, ಕರಾವಳಿಯ ದೈವಗಳ ಅನೇಕ ಪವಾಡಗಳು ಇಲ್ಲಿನ ಧಾರ್ಮಿಕ ನಂಬಿಕೆ ಉಳ್ಕೊಂಡು ಬಂದಂಥದ್ದು ಮತ್ತು ಬೆಳೆದುಕೊಂಡು ಬಂದಂಥದ್ದು, ಇವತ್ತಿಗೂ ಜನ ನಂಬಿಕೊಂಡು ಬಂದಿರುವಂಥದ್ದು ಬಹಳ ದೊಡ್ಡದು. ಹಾಗಾಗಿ ನಾನೀಗ ಪೆರ್ಮುದೆಯ ಪಿಲಿ ಚಾಮುಂಡಿ ದೈವದ ಆ ಪ್ರದೇಶ ಗಡುಪಾಡು ಸ್ಥಳ ಅನ್ನುವಂಥದ್ದು ಕಾಯರ್ಕಟ್ಟೆಯಲ್ಲಿ ಏನಿದೆ ಆ ಜಾಗದಲ್ಲಿ ಇದ್ದೀನಿ. ಇಲ್ಲಿ ಮತ್ತೊಂದು ಇದಾಗಿದೆ. ಇಲ್ಲಿ ಅಭಿವೃದ್ಧಿ ಕಾಮಗಾರಿಗಳಾಗ್ತಾ ಇದೆ. ಆ ಒಂದು ಒರಿಸ್ಸಾದ ಕಾರ್ಮಿಕನ ಮೇಲೆ ಆ ಒಂದು ದೈವ ಬಂದ ನಂತರ ಅಲ್ಲಿ ನಡೆದಂತಹ ಅಷ್ಟಮಂಗಳ ಪ್ರಶ್ನಾ ಚಿಂತನೆಗಳೇನಿದೆ ಆ ಪ್ರಶ್ನಾ ಚಿಂತನೆಗಳ ಬಳಿಕ ಅಲ್ಲಿ ಅಭಿವೃದ್ಧಿ ಕಾಮಗಾರಿಗಳು 18-20 ವರ್ಷಗಳ ಬಳಿಕ ನಡೀತಾ ಇರುವಂಥದ್ದು. ಆದ್ರೆ ಈಗ ಅಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಮಧ್ಯೆ ಮತ್ತೊಂದು ಪವಾಡ ಆಗಿದೆ. ಇಲ್ಲಿ ಆ ಒಂದು ಜಾಗದಲ್ಲಿ ಹುಲಿಯ ಹೆಜ್ಜೆ ಗುರುತುಗಳು ಪತ್ತೆ ಆಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ಕಾಣಬಹುದು. ಅಂದ್ರೆ ಬಹಳ ಕ್ಲಾರಿಟಿ ಇಲ್ಲ, ಯಾಕಂದ್ರೆ ಅದು ಒಂದು 5-6 ದಿನಗಳ ಹಿಂದೆ ಆದಂಥದ್ದು. ಆದ್ರೆ ಆದ್ರೂ ಕೂಡ ಇನ್ನೂ ಮಾರ್ಕ್ಗಳು ಅಳಿಸಿಲ್ಲ. ಇಲ್ಲಿ ಗಮನಿಸಬಹುದು 1, 2, 3, 4, 5 ಈಗ ಅಂದ್ರೆ 5 ಈ ರೀತಿ ಉಗುರಿನ ಆ ಮಾದರಿಯಲ್ಲಿ ಹುಲಿ ಈ ಒಂದು ಜಾಗದಲ್ಲಿ ಹೆಜ್ಜೆ ಇಟ್ಟಂತಹ ಗುರುತುಗಳು ಒಂದು ಹಂತಕ್ಕೆ ಕ್ಲಾರಿಟಿಯನ್ನು ಕೊಡ್ತಾ ಇದೆ. ಮತ್ತು ಅದನ್ನ ಆ ಟೈಮಲ್ಲಿ ಫೋಟೋ ತೆಗೆದಿಟ್ಟಿದ್ದಾರೆ. ಆ ಫೋಟೋಗಳು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಇದನ್ನ ಮೊದಲಾಗಿ ಅಂದ್ರೆ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಇದ್ದಂತ ಸ್ಥಳೀಯರಿದ್ದಾರೆ, ಅವರು ಇದನ್ನ ಮೊದಲಾಗಿ ನೋಡಿದಂತ ಅವ್ರ ಜೊತೆ ನಾನು ಮಾತನಾಡ್ತೀನಿ. ಸರ್, ಈಗ ಯಾವಾಗ ಇದನ್ನ ನೀವು ನೋಡಿದ್ದು ಮತ್ತು ಏನೆಲ್ಲ ಇತ್ತು? ಬೆಳಿಗ್ಗೆ ನೋಡಿದ್ದು ನಾನು. ಅದು ಹೆಜ್ಜೆಯಲ್ಲಿ ಗುರುತಿತ್ತು. ಮಳೆ ಬಂತಲ್ಲ ಹಾಗೆ ನಮಗೆ ಗೊತ್ತಾಯಿತು, ಇಲ್ಲಾಂದ್ರೆ ಗೊತ್ತಾಗ್ತಿರಲಿಲ್ಲ. ಮೊದಲು ಅಲ್ಲಿ ನೋಡಿದ್ದು ಅಲ್ಲಿತ್ತು, ಮತ್ತೆ ಇಲ್ಲಿ ಬಂದು ನೋಡು ಇಲ್ಲಿತ್ತು. ಪಿಲಿ ಚಾಮುಂಡಿ ದೈವ ಮತ್ತು ಈ ಒಂದು ಹುಲಿಗೆ ಏನು ಸಂಬಂಧ ಅನ್ನುವಂಥದ್ದನ್ನ ಮಾತಾಡ್ತಾರೆ. ಸರಿ, ಈಗ ಹುಲಿಯ ಹೆಜ್ಜೆ ಗುರುತುಗಳು ಪತ್ತೆಯಾಗಿದೆ ಅನ್ನುವಂಥದ್ದು ಇವರೇ ಹೇಳ್ತಾ ಇದ್ದಾರೆ. ಆ ಹುಲಿ ಮತ್ತು ಪಿಲಿ ಚಾಮುಂಡಿ ದೈವದ ನಂಟಿನ ಬಗ್ಗೆ ಹೇಳಿ. ಹುಲಿ ಚಾಮುಂಡಿ ದೈವ ಅಂತ ಹೇಳಿದರೆ ಒಂದು ಪೌರಾಣಿಕವಾಗಿ ಯೋಚನೆ ಮಾಡಿದರೆ ಹುಲಿಯ ಮೇಲೆ ನಿಂತ ಚಾಮುಂಡಿ ಅಂತ. ಆದರೆ ನಮ್ಮ ತುಳುನಾಡಿನಲ್ಲಿ ಏನು ಗೊತ್ತಾ, ಅದು ದೈವ ರೂಪದಲ್ಲಿ ಆರಾಧನೆಗೊಳ್ಳುವುದರಿಂದ ಅದು ಪಿಲಿ ಚಾಮುಂಡಿ ಅಂತ ಕರೆಯೋದು. ಹುಲಿಗೂ ಅದಕ್ಕೂ ಹತ್ತಿರದ ನಂಟು. ಯಾಕೆಂತ ಹೇಳಿದರೆ ಅದು ಮೊದಲು ಇಲ್ಲಿಗೆ ಬಂದು ಒಂದಾನೊಂದು ಕಾಲದಲ್ಲಿ ಪೆರಾರ ಗ್ರಾಮದಿಂದ ಸ್ನಾನ ಮಾಡಿ ಮತ್ತೆ ಇಲ್ಲಿಗೆ ಬಂದು ನಿಂತು ಪೆರ್ಮುದೆ ಊರನ್ನು ಕೊಂಡು ನನಗೆ ಈ ರಾಜ್ಯ ಬೇಕು ಅಂತ ಹೇಳಿಕೊಂಡು ಸೋಮನಾಥ ದೇವರ ಅಪ್ಪಣೆ ಪಡೆದು ಅಲ್ಲಲ್ಲಿ ಒಂದು ಇಲ್ಲಿ ತ್ಯಾಂಪಾರ ಬಾಧೆ ಅಂತ ಉಂಟು, ಆಮೇಲೆ ಬೊಳ್ಳೊಲಿ ಮಾರುಗುತ್ತು, ಆಮೇಲೆ ಮಂಜೊಟ್ಟಿ ಬಾಳಿಕೆ, ಆಮೇಲೆ ಮುಕ್ಕೋಡಿ ಅಂತ ಹೇಳಿಕೊಂಡು ಆ ಸ್ಥಾನಗಳಲ್ಲಿ ಸ್ಥಿರವಾಗಿ ಇಡೀ ರಾಜ್ಯಾಧಿಕಾರವನ್ನು ಪಡೆಯಿತು. ದೈವ ಪಿಲಿ ಚಾಮುಂಡಿ ಏನಾದರೂ ಕಲೆ ಕಾಣುವುದು ಹುಲಿಯ ರೂಪದಲ್ಲಿಯೇ. ಮುಂಚೆ ಒಂದು 29-30 ವರ್ಷದ ಹಿಂದೆ ನಾನು ಇಲ್ಲಿ ನೇಮದ ಉತ್ಸವವನ್ನು ನೋಡಿದ್ದೇನೆ. ಆವಾಗ ಇದೆಲ್ಲ ಕಂಪೌಂಡ್ ಎಲ್ಲ ಏನಿರಲಿಲ್ಲ. ಆವಾಗೆಲ್ಲ ನೇಮೋತ್ಸವ ಆಗುವಾಗ ಇಲ್ಲೆಲ್ಲ ವರ್ಕರ್ಸ್ ಎಲ್ಲ ಎಷ್ಟು ಜನ ಇದ್ದಾರೆ ಎಲ್ಲರೂ ಇಲ್ಲಿ ಬಂದು ನೋಡ್ತಿದ್ರು. ಎಲ್ಲ ಕಡೆ ಅದು ನನಗೆ ನೆನಪುಂಟು. ಅದು ಸಾಧಾರಣ 29-30 ವರ್ಷದ ಹಿಂದೆ. ಆವಾಗ ನಮಗೆ ಬೆಳಗ್ಗೆ ಬಂದು ಕೆಲವರು ಊರಿನವರು, ನಾವು ಚಿಕ್ಕದಿರುವಾಗ ತಂದೆ ತಾಯಿ ಹತ್ತಿರ ಹೇಳ್ತಿದ್ರು, ನಿಮ್ಮ ಗೇಟ್ ಹತ್ತಿರ ಹುಲಿ ಮಲಗಿದ್ದನ್ನು ನಾವು ನೋಡಿದ್ದೇವೆ, ನೀವೇನಾದರೂ ನೋಡಿದ್ದೀರಾ ಅಂತ. ನಮ್ಗೆ ಗೊತ್ತಿಲ್ಲ. ಆಗ ನಾವು ಅದು ಕಂಡದ್ದವರು ನಮಗೆ ಹೇಳಿದ್ದಾರೆ ಅವರು ಊರಿನವರು. ಅದರಿಂದ 29 ವರ್ಷದಿಂದ ಮುಂಚೆ ನೋಡಿದ ನೇಮೋತ್ಸವ ಅದು ಈಗ ಪುನರುಚ್ಚಾರ ಆಗ್ತಾ ಇದೆ ಅಂದರೆ ನಮಗೊಂದು ಭಾರಿ ಒಂದು ಖುಷಿಯ ವಿಚಾರ. ಈ ಬೇರೆ ಭಾಗದ ಜನರಿಗೆ ಅದು ಬಹಳ ದೊಡ್ಡ ಪವಾಡ ಅಂತ ಅನಿಸಿದ್ರು ಕೂಡ ಕರಾವಳಿಯ ತುಳುನಾಡಿನ ಜನರಿಗೆ ಅದು ಹಲವು ವರ್ಷಗಳಿಂದ ನಡೆಸ್ಕೊಂಡು ಬಂದ ಆಚರಣೆ. ಹಾಗಾಗಿ ಅದನ್ನ ಅವರು ಮತ್ತೆ ನಂಬ್ತಾ ಇದ್ದಾರೆ. ಮತ್ತೆ ಆ ಒಂದು ಆಚರಣೆಗೆ ಪೆರ್ಮುದೆ ಅನ್ನುವಂಥ ಗ್ರಾಮ ತೆರೆದುಕೊಂಡಿದೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.